ನೀವು ಕಾಂಗ್ರೆಸ್ಗೆ ಹೋಗುವಂತ ಪ್ರಯತ್ನ ಮಾಡೇ ಇಲ್ವಾ? ನೆವರ್, ಸಾಧ್ಯನೇ ಇಲ್ಲ. ನೀವು ಇದನ್ನ ಯಡಿಯೂರಪ್ಪನವರ ಆಣೆ ಮೇಲೆ ಯಾಕೆ ಹೇಳ್ತೀರಾ? ಯಡಿಯೂರಪ್ಪನವರ ಆಣೆ ಮೇಲೆ ಯಾಕೆ ಹೇಳ್ತೀರಾ? ನೀವು ಕಾಂಗ್ರೆಸ್ಗೆ ಹೋಗುವಂತ ಪ್ರಯತ್ನ ಪಟ್ಟಿಲ್ವಾ? ನನಗೆ ತಂದೆ ತಾಯಿ ದೇವ್ರ ಸಮಾನ ಇಷ್ಟು ಸಮಾನ. ಯಡಿಯೂರಪ್ಪನವರು ನನಗೆ ಭಾಳ ಸರಿ ಹೇಳಿದರು, ರೇಣುಕಾ ಭಾರತೀಯ ಜನತಾ ಪಾರ್ಟಿಯನ್ನು ಕಟ್ಟಿ ಬೆಳೆಸೋಣ. ಇನ್ನೂರು ವಿಜೇಂದ್ರ ರಾಜ್ಯದ ಅಧ್ಯಕ್ಷ ಆಗಿಲ್ಲ, 16 ಬಾರಿ ನಮ್ಮ ಜೊತೆ ಚರ್ಚೆ ಮಾಡಿದರೆ ಈ ದೇಶದಲ್ಲಿ ಮತ್ತೊಮ್ಮೆ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗಬೇಕು, ಅದಕ್ಕೆ ನಾವೆಲ್ಲರೂ ಒಟ್ಟಾಗಿರಬೇಕು ಅಂತ ನನಗೆ ಸಲಹೆಯನ್ನು ಕೊಟ್ಟಿದ್ರು. ಹಾಗಾಗಿ ಯಡಿಯೂರಪ್ಪನವ್ರ ಬಗ್ಗೆ ಅಪಾರವಾದ ಗೌರವ ಇದೆ ನನಗೆ. ಅವರು ಸಂಘಟನೆ ಚತುರ, ಪಕ್ಷವನ್ನು ಕಟ್ಟಿ ಬೆಳೆಸಿದರೆ ನೀವು ನೋಡಿ. ಕಾಂಗ್ರೆಸ್ಸಿಂದ ನಿಮ್ಗೆ ಆಫರ್ ಬಂದಿತ್ತೋ ಇಲ್ವೋ? ಕಾಂಗ್ರೆಸ್ಸಿಂದ ನಿಮ್ಗೆ ಆಫರ್ ಬಂದಿತ್ತೋ ಇಲ್ವೋ? ಈ ನೋಡಿ, ನನಗೆ ಕಾಂಗ್ರೆಸ್ಸಿನ ಮುಖಂಡರು ಯಾರು ಕಾಂಗ್ರೆಸ್ಸಿಗೆ ಬನ್ನಿ ಅಂತ ಆಹ್ವಾನ ಮಾಡಿಲ್ಲ. ನನಗೂ ಅದರ ಅವಶ್ಯಕತೆ ಇರಲಿಲ್ಲ. ನನಗೆ ಭಾರತ್ ಮಾತೆಗೆ ಜೈ ಎಂದು ಗೊತ್ತು. ಭಾರತ್ ಮಾತೆಗೆ ಜೈ ಎಂದು ವಾಜಪೇಯಿ, ನರೇಂದ್ರ ಮೋದಿ, ಅದ್ವಾನಿ, ಯಡಿಯೂರಪ್ಪ ಜೈ ಎಂದು ಅಷ್ಟೇ ಗೊತ್ತು. ದಾವಣಗೆರೆ ಲೋಕಸಭಾ ಟಿಕೆಟ್ ಬಿಜೆಪಿಯಿಂದ ಕೊಡದೇ ಇದ್ರೆ ನಿಮ್ಗೆ ಓಕೆನಾ ಈ ಬಾರಿ? ನಾನು ಹೇಳೋದು, ಭಾಳಷ್ಟು ಜನ ಅಪೇಕ್ಷಿತರಿದ್ವಿ, ಆಕಾಂಕ್ಷಿಗಳಿದ್ವಿ. ಸಮೀಕ್ಷೆ ಮಾಡಲಿ. ನೀವು ಆಕಾಂಕ್ಷಿ ಆಗಿದ್ರೆ ವಿಜೇಂದ್ರ ಅವರು ಒಂದು ಸೆಕೆಂಡ್, ವಿಜೇಂದ್ರ ರಾಜ್ಯದ ಅಧ್ಯಕ್ಷ ಆದಮೇಲೆ ಯಡಿಯೂರಪ್ಪನವ್ರ ಬಳಿ ಚರ್ಚೆ ಮಾಡಿಲ್ಲ, ಲೋಕಸಭೆ ಸ್ಪರ್ಧೆ ಮಾಡ್ತೀನಿ ಅಂತೇಳಿ. ನಾನು ಚರ್ಚೆ ಮಾಡಿದರೆ ಅವರಿಗೆ ಮುಜುಗರ ಆಗ್ಬೋದು. ಏನಪ್ಪ ರೇಣುಕಾಚಾರ್ಯ ನಮ್ಮ ಕುಟುಂಬ ಸದಸ್ಯ ಇದ್ದಾಗೆ ಈ ರೀತಿ ಒತ್ತಡ ಆಗ್ತದೆ ಅಂತೇಳಿ ಮುಜುಗರ ಆಗಬಾರ್ದು. ನಾನು ಹೇಳೋದು, ಕೇವಲ ರೇಣುಕಾಚಾರ್ಯ ಒಬ್ಬರೇ ಅಲ್ಲ, ಅಲ್ಲಿ ಭಾಳಷ್ಟು ಜನ ಆಕಾಂಕ್ಷಿಗಳಿದ್ವಿ. ಸಮೀಕ್ಷೆ ಮಾಡಲಿ, ಯಾರ ಹೆಸರು, ಕಾರ್ಯಕರ್ತರು, ಮುಖಂಡರು ಮತ್ತು ಮತದಾರರು. ಸಮೀಕ್ಷೆಯಲ್ಲಿ ನಿಮ್ಮ ಹೆಸರು ಬಂದರೆ ನೀವು ರೆಡಿನಾ ಸ್ಪರ್ಧೆ ಮಾಡಲಿ? 100% ಸಿದ್ಧ. ಸಮೀಕ್ಷೆಯಲ್ಲಿ ನನ್ನ ಹೆಸರು ಬಂದರೆ. ಅಲ್ಲಿ MP ಅಲ್ಲಿದ್ದಾರೆ ಸಿದ್ದೇಶ್ ಅವರು, ಯಾಕೆ ಟಿಕೆಟ್ ಅವ್ರಿಗೆ ಕೊಡಬಾರ್ದು? ನಾನು ಕೊಡಬಾರ್ದು ಅಂತ ಹೇಳಿಲ್ಲಲ್ಲ. ಯಾಕೆ ಸಮೀಕ್ಷೆ ಬಿಟ್ಟು ನಿಮಗೆ ಯಾಕೆ ಸಮೀಕ್ಷೆ ಮಾಡಿಕೊಡ್ಬೇಕು? ನಾನು ಹೇಳೋದು, ಭಾಳಷ್ಟು ಜನ ಲೋಕಸಭಾ ಇಲ್ಲಿ ಬದಲಾವಣೆ ಮಾಡಿಲ್ವಾ? ಸಿದ್ದೇಶ್ವರ ಹೇಳಿದಾರಲ್ಲ ಕೊನೆ ಚುನಾವಣೆ ಅಂತ ಲಾಸ್ಟ್ ಟೈಮ್. ನಾನು ಅವ್ರ ಬಗ್ಗೆ ಹೆಚ್ಚು ಹೇಳಿದ್ದಾರೆ, ಅವರು ನಿಮ್ಗೆ ಹೇಳಿದ್ದಾರೆ ಅಂತ ಮಾಧ್ಯಮದಲ್ಲಿ ಹೇಳಿದ್ದಾರೆ. ನಾನು ಕೊನೆ ಚುನಾವಣೆ ಮಾಧ್ಯಮದಲ್ಲಿ ನೀವೇ ನೋಡಿದಿರಿ. ಅದ್ರ ಬಗ್ಗೆ ನಾನು ಹೆಚ್ಚು ಚರ್ಚೆ ಮಾಡೋಕ್ಕೆ ಇಚ್ಛೆ ಪಡಲ್ಲ. ಪ್ರಸ್ತುತ ಸಂದರ್ಭದಲ್ಲಿ, ಪ್ರಸ್ತುತ ವಾತಾವರಣದಲ್ಲಿ ಸಮೀಕ್ಷೆ ಮಾಡಲಿ, ಯಾರ ಪರ ಅವ್ರ ಹೆಸರು ಬಂದ್ರೆ ಅವ್ರಿಗೆ ಕೊಡಲಿ. ವಿಧಾನಸಭೆ ಗೆಲ್ಲಕ್ಕ ಆಗಲಿಲ್ಲ, ಲೋಕಸಭೆ ಗೆಲ್ತಾರ ರೇಣುಕಾಚಾರ್ಯ? ನೋಡಿ, ರೇಣುಕಾಚಾರ್ಯಲ್ಲಿ ಸೋಲಾಗಿಲ್ಲ. ನಾನು 5 ಬಾರಿ ಸ್ಪರ್ಧೆ ಮಾಡಿದ್ದೀನಿ. ರೇಣುಕಾಚಾರ್ಯ ಸ್ವಪಕ್ಷೀಯರ ಪಿತೂರಿ ಇತ್ತ ನಿಮ್ಮ ಸೋಲಿಗೆ ವಿಧಾನಸಭಾ ಚುನಾವಣೆಗೆ. ಯಾರು ನಿಮ್ಮ ಪಕ್ಷದವರು ಯಾರು ನಿಮ್ಮ ವಿರುದ್ಧ ಕೆಲಸ ಮಾಡಲೇ ಇಲ್ಲ? ಕೆಲವರು ಹೇಳಿದ್ರಲ್ಲ, ಸಿಟಿ ರವಿ ಹೇಳಿದ್ರು ನಮ್ಮ ಸೋಲಿಗೆ ನಮ್ಮ ಪಕ್ಷದವರೇ ಕಾರಣ, ನಿಮ್ಮ ಸೋಲಿಗೆ ನಮ್ಮ ಕಾರ್ಯಕರ್ತರು, ಮುಖಂಡರು ಎಲ್ಲ ಒಟ್ಟಾಗಿ ನನ್ನ ಪರವಾಗಿ ಕೆಲಸ ಮಾಡಿದ್ರು. ನಿಮ್ಮ ಸೋಲಿಗೆ ನೀವೇ ಕಾರಣ? ನನ್ನ ಸೋಲಿ ನಾನು ಕಾರಣ ಅಲ್ಲ. ಕೆಲವು ವೈಫಲ್ಯಗಳು, ನಿರ್ಧಾರಗಳು ತಪ್ಪು, ಸರ್ಕಾರ ಇದ್ದಾಗ ಕೆಲವು ತಪ್ಪು ನಿರ್ಧಾರಗಳು, ಅದ್ರ ಬಗ್ಗೆ ಚರ್ಚೆ ಮಾಡೋಕ್ಕಲ್ಲ. ಭಾಳಷ್ಟು ಸರಿ ಮಾಧ್ಯಮದಲ್ಲಿ ಮಾತಾಡಿದ್ದೀನಿ. ಇಡೀ ರಾಜ್ಯದಲ್ಲಿ ರೇಣುಕಾಚಾರ್ಯ ಅಷ್ಟೇ ಅಲ್ಲ, ಭಾಳಷ್ಟು ಜನರ ನಮ್ಮ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಗಳ ಸೋಲಿಗೆ ಕೆಲವು ತಪ್ಪು ನಿರ್ಧಾರಗಳಿಂದ ಸೋಲಾಯ್ತು ಅಷ್ಟೇ. ಈಗ ನೀವು ನಿಮಗೆ ಬೇಸರ ಆದಾಗ ಯಡಿಯೂರಪ್ಪನವರು ಇಳಿಸಿದ ಕಾರಣಕ್ಕಾಗಿ ಜೋರಾಗಿ ಮಾತಾಡಿದ್ರಿ. ನೀವು ಹೇಳಿದ್ರಿ ನನಗೆ ಯಾವುದೇ ರೀತಿಯ ಸಂಕೋಚ ಇಲ್ಲ, ನಾನು ಹೇಳಿದೆ ಅಂತೇಳಿ. ಯತ್ನಾಳ್ ಅವರಿಗೆ ಬೇಸರ ಆಗಿದೆ, ಅವರು ಜೋರಾಗಿ ಮಾತಾಡ್ತಾರೆ, ತಪ್ಪೇನು? ಈಗ ಯಾಕೆ ಹೊಂದ್ಕೊಂಡು ಹೋಗ್ಬೇಕು? ಅವ್ರು ಮಾತಾಡಲಿ, ಅವ್ರಿಗೆ ಏನು ಸ್ಥಾನಮಾನ ಕೊಡಬೇಕು ಕೇಂದ್ರ ಕೊಡಲಿ. ವಿಜೇಂದ್ರನ ಅಧ್ಯಕ್ಷ ಮಾಡಿದ್ದು ಯಡಿಯೂರಪ್ಪ ಅಲ್ಲ, ಪಕ್ಷದ ವರಿಷ್ಠರು. ವಿಜೇಂದ್ರ ಅವ್ರನ್ನ ಅಧ್ಯಕ್ಷರನ್ನ ಟೀಕೆ ಮಾಡಿದ್ರೆ ನರೇಂದ್ರ ಮೋದಿ ಟೀಕೆ ಮಾಡ್ದಂಗೆ ಆಗುತ್ತೆ, ಅಮಿತ್ ಶಾ, JP ನಡ್ಡಾ ಅವರು ಟೀಕೆ ಮಾಡ್ದಂಗೆ ಆಗುತ್ತೆ. ನಾನು ಹೇಳೋದು, ಯಡಿಯೂರಪ್ಪನವರನ್ನು ಇಳಿಸಿದ್ದು ಕೂಡ ಹೈಕಮಾಂಡ್. ಯಡಿಯೂರಪ್ಪನವರನ್ನು ಯಾಕೆ ಇಳಿಸಿದ್ರು ಅಂತ ಹೇಳಿ ನೀವು ಟೀಕೆ ಮಾಡೋದು ಕೂಡ ಹೈಕಮಾಂಡ್ ಟೀಕೆ ಮಾಡೋದು. ಈಗಲೂ ನನಗೆ ಯತ್ನಾಳ್ ಬಗ್ಗೆ ಗೌರವ ಇದೆ. ಕೇಂದ್ರದ ಸಚಿವರಾಗಿದ್ದರು. ಏನು ಮಾಡಬೇಕು ಅವರಾಗಿದ್ರೆ? ಅವರಲ್ಲಿ ಸೋಮಣ್ಣ ಎಲ್ಲರಲ್ಲೂ ವಿನಂತಿ ಮಾಡ್ತೀನಿ, ನಮ್ಮ ಹೋರಾಟ ಸಂಘರ್ಷ ಕಾಂಗ್ರೆಸ್ ವೈಫಲ್ಯಗಳ ವಿರುದ್ಧ. ಯತ್ನಾಳ್ ಅವ್ರನ್ನ ಹೋಗಿ ಮೀಟ್ ಮಾಡ್ತೀರಾ ನೀವು? ತಪ್ಪೇನಿದೆ? ಅವ್ರೇನು ಬೇರೆನಾ? ಯತ್ನಾಳು ನಮ್ಮ ಪಕ್ಷದ ಮುಖಂಡರು. ಮೀಟ್ ಮಾಡ್ತೀರಾ? ತಪ್ಪೇನಿದೆ? ಯಾಕೆ ಆಗಬಾರ್ದು? ಮೀಟ್ ಮಾಡಿ ಏನಂತ ಕೇಳ್ತೀರಾ? ಅಂತ ಕೇಳ್ತೀನಿ. ವಿಜೇಂದ್ರ ಅವರು ಅಂತವ್ರನ್ನೇ ಕೂಡ ಅವರು ಭೇಟಿ ಮಾಡೋಕ್ಕೆ ಅವಕಾಶ ಕೊಡಲಿಲ್ಲ. ರೇಣುಕಾಚಾರ್ಯನ ಭೇಟಿ ಮಾಡ್ಬಿಟ್ಟು ಅವರು ಹೌದು ರೇಣುಕಾಚಾರ್ಯ ಕೇಳ್ತಿ ಅಂತ ಹೇಳಂತ ನಂಬಿಕೆ ಇದೆ ತಮಗೆ? ರಾಜಕಾರಣದಲ್ಲಿ ನಾನೊಂದವ್ರು ಯಾರೂ ಉಳಿದಿಲ್ಲ. ಒಂದು ಕಾಲದಲ್ಲಿ ಇಂದಿರಾ ಗಾಂಧಿ ಅಂದರೆ ಇಂಡಿಯಾ ಅಂತ ಐತಿ. ಏನಾಯಿತು? ಇವತ್ತು ಅವ್ರ ಕುಟುಂಬದ ವಂಶ ಪಾರಂಪರ್ಯ ಆಡಳಿತೈತಿ. ಇವತ್ತು ಅವ್ರಿಗೆ ಅವಕಾಶ ಐತಾ?